त्रैलोक्य संपदालयಕ್ಕೆ ಸಮೂಲೇಖನ ಬೆಕ್ಕಯ್ಯ ಸಚ್ಚಿದಾನಂದ ರೂಪಾಯಿ ಶಿವಾಯಜ್ಞಮಣಿ ನಮಃ. जय मंगलम जय नमः पार्वती शिव हर हर महादेव। श्री गुरु कुमारेश्वर महाराज की, श्री गुरु शिवसेश्वर महाराज की, श्री गुरु शांतवीरेश्वर महाराज की। जय मंगलम जय नमः। ಇದು ಜಯಘೋಷ ಮಾಡಬೇಕು. ಕೈಲಾಸಕ್ಕೆ ಹೋಗಿ ನಿಮ್ಮ ಧ್ವನಿ ಮುಟ್ಟಬೇಕು ಪರಮಾತ್ಮನಿಗೆ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಲಿಂಗೈಕ್ಯ ಹಾನಗಲ ಗೋಕುಮಾರ ಮಹೇಶ್ವರನ ಹೃದಯ ಮಂದಿರ ಸ್ಮರಿಸಿಕೊಂಡು ಆರಾಧ್ಯ ಸದ್ಗುರುಗಳ ಲಿಂಗೈಕ್ಯ ಶ್ರೀಮದ್ ದಲಿಂಗ ಚಕ್ರದ ಸಮಾಜ ಪಟ್ಟಾಧ್ಯಕ್ಷ ಕರ್ತೃಬುದ್ಧಿಗೆ ಅನಂತ ಭಕ್ತಿ ಪ್ರಣಾಮ ಸಮರ್ಪಿಸಿ ಪರಮ ಪೂಜ್ಯ ಗುರುಗಳವರ 45ನೇ ಪುಣ್ಯ ಸ್ಮರಣೋತ್ಸವವಾಗಿ ಶರಣರ ಜೀವನ ದರ್ಶನ ಪ್ರವಚನವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಒಳ್ಳೆಯ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಬ್ರಹ್ಮ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳವರು, ಮಹಾಂತ ಪ್ರಭು ಸ್ವಾಮಿಗಳವರು ಶ್ರೀಗುಣಿಸಿ ಪರಮ ಪೂಜ್ಯರ ಅನಂತ ಪ್ರಣಾಮ ಸಮರ್ಪಿಸಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಒಳ್ಳೆಯ ಕಳಕಳಿಯಿಂದ ಅನೇಕ ಒಳ್ಳೆಯ ವಾಗ್ಮಿಗಳಾಗಿ ಒಳ್ಳೆಯ ಪ್ರವಚನ ಮುಖಾಂತರ ಜನಮನವನ್ನು ಗೆದ್ದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಬ್ರಹ್ಮಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳು, ದೊರೆಸ್ವಾಮಿ ರತ್ಮಠ ಬೇರ್ನಟ್ಟಿ ಹಾಗೂ ಶಿರೋಳ್ ಪೂಜ್ಯರನ್ನು ಸಮರ್ಪಿಸಿ ಪಾಠಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಮೂರ್ತಿ ಶಿವಸೇನವರ ಆರಾಧನವರೇ ಹಾಗೂ ಈ ಸಭಾ ನಿರೂಪಣೆ ಮಾಡ್ತಕ್ಕಂಥ ಪರಮ ಶ್ರೀ ಜಿ ಎಸ್ ಭಟ್ಕರುಗಳೇ, ಪಾಠಶಾಲೆಯ ಶಾಸ್ತ್ರಿ ವೃಂದವರ ಶ್ರೀ ಶಾಸ್ತ್ರಿಯವರು, ರಾಮಪುರ ಶಾಸ್ತ್ರಿಯವರು, ಎಲ್ಲ ಕಾರ್ಯಕರ್ತರೇ ಹಾಗೂ ಪಾಠಶಾಲೆಯ ಎಲ್ಲ ಒಟ್ಟುಗಳೇ, ಸದ್ಭಕ್ತರೇ, ಹಿರಿಯರೇ, ಚಿಕ್ಕ ಮಕ್ಕಳೇ, ಸಂಗೀತಗಾರರೇ, ಸಿಂದಗಿ ಅಜ್ಜವರ ಪುಣ್ಯಸ್ಮರಣೋತ್ಸವ ಅವರು ನಮ್ಮನ್ನು ಅಗಲಿ 45 ವರ್ಷಗಳಾದರೂ ಸಹಿತ ನಿರಂತರವಾಗಿ ಅವರ ಪಾಠಶಾಲೆಯಲ್ಲಿ ಅವರ ಪುಣ್ಯಸ್ಮರಣೋತ್ಸವ ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆಯಾಗೋದು. ಯಾಕಂದರೆ ಅಂತಹ ಶಕ್ತಿ ಇತ್ತು ಅವರಲ್ಲಿ. ಈ ಪಾಠಶಾಲೆಯಲ್ಲಿ ಪ್ರವಚನ ಮಾಡುವುದು ಯಾತಕ್ಕೋಸ್ಕರ ಅಂದರೆ ನಿಮ್ಮಗಳ ಸಲುವಾಗಿ. ಒಬ್ಬರು ಸ್ವಾಮಿಗಳು ತಮ್ಮ ಮಠದಲ್ಲಿ ಅನೇಕ ಒಳ್ಳೆಯ ಪ್ರವಚನಕಾರರನ್ನಾಗಲಿ ಪುರಾಣಿಕರನ್ನಾಗಲಿ ಕರೆಸಿ ಅನುಭವಾಮೃತವನ್ನು ಯಾಕೆ ಮಾಡಿಸ್ತಾರೆ ಅಂತಂದ್ರೆ ಭಕ್ತರ ಸಲುವಾಗಿ, ನಿಮಗೆ ಒಳ್ಳೆಯ ತಿಳುವಳಿಕೆ ಬರಲಿ, ಒಳ್ಳೆಯ ಮಾರ್ಗದರ್ಶನ ಸಿಗಲಿ, ಮಹಾತ್ಮರ ಅನುಭವಾಮೃತ ಸವಿಯಲ್ಲಿ ಎಂಬತಕ್ಕಂಥದ್ದು. ಈಗ ನಾವು ಏನು ಕೇಳ್ತೇವಲ್ಲ, ಶ್ರವಣ ಮನನ ನಿಧಿಧ್ಯಾಸ ಏನು ಮಾಡ್ತೇವಲ್ಲ, ಅದಕ್ಕೋಸ್ಕರ ಅಂತಂದರೆ ನಾವು ಒಳ್ಳೆಯ ಮಾತುಗಳನ್ನು ಕೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ವರ್ಷ ಮಹಾನ್ ಸ್ವಾಮಿಗಳವರು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು, ಒಂದು ಪುಸ್ತಕ ಹಿಡಿದಿಲ್ಲ, ಒಂದು ಹಾಡು ಹಿಡಿದಿಲ್ಲ, ಎಷ್ಟು ಅವರ ಮನನ ಜ್ಞಾಪಕ ಶಕ್ತಿ ಎಷ್ಟು ಐತೆ ಅನ್ನೋದು ಗೊತ್ತಾಗ್ತಾಯಿದೆ. ಆ ರೀತಿ ಒಳ್ಳೆಯ ವಾಗ್ಮಿಗಳಾಗಿದ್ದಾರೆ. ಒಂದು ಪುಸ್ತಕವನ್ನು ನೋಡಿದರೆ ಸಾಕು, ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು, ಆ ಚರಿತ್ರೆಯ ತತ್ವಗಳು, ಅಂಶಗಳು, ಇತಿಹಾಸನೇ ಅವರ ಸ್ಮೃತಿ ಪಟಲದಲ್ಲಿ ರಾರಾಜಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಒಳ್ಳೆಯ ಮಾರ್ಮಿಕವಾಗಿರ್ತಕ್ಕಂಥ ಸಿಂಧಿಯಾದವರ ಉದಾಹರಣೆ ಆಗಲಿ, ಹಾಗೂ ಪಾಠಶಾಲೆಯ ಬಗ್ಗೆ ಒಳ್ಳೆಯ ಕಳಕಳಿಯಿಂದ ಅವರು ಇಲ್ಲೇ ಮಠದಲ್ಲೇ ಕಲಿತು ಹೋಗಿ ಅವರು ಒಳ್ಳೆಯ ವಾಗ್ಮಿಗಳಾಗಿ ಒಳ್ಳೆಯ ಪ್ರವಚನ ಪಟುಗಳಾಗಿ ಹೊರ ಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ.
ಆ ರೀತಿ ಅವರು ಒಳ್ಳೆಯ ಮಾತುಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದು, ನುಡಿಗೆ ಮುತ್ತುಗಳನ್ನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ತಂದು ಕೊಡ್ತಾ ಇದೆ. ಅದಕ್ಕೋಸ್ಕರವಾಗಿ ಸಿಂದಗಿ ಅಜ್ಜವರು ಬಡತನದಲ್ಲಿ ಅವರು ಬಾಳಿ ಬದುಕಿ ಅವರು ಹಾನಗಲ್ ಕುಮಾರನ ಮಹಾಶಿವಯವರ ಗರಡಿಯಲ್ಲಿ ಅವರು ಒಂದು ಆಯುರ್ವೇದ ಹಾಗೂ ಯೋಗ ಇವು ಷಟ್ಕರ್ಮಗಳನ್ನು ಅವರು ಅಭ್ಯಾಸ ಮಾಡಿದರು. ಅದು ಕಂಚಗಲ್ ಬಿದಿರಿಯ ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಮುಖಾಂತರ ಆ ಎಲ್ಲ ಒಂದು ಷಟ್ಕರ್ಮ, ನೌಲಿ, ದೌತಿ, ಕಪಾಲಭಾತಿ, ಯೋಗ, ಈ ಷಟ್ಕರ್ಮ ಇವೆಲ್ಲವನ್ನೂ ಅವರು ಕರಗತ ಮಾಡಿಕೊಂಡ್ರು. ಕಾರಣ ಏನಂತಂದರೆ ಅವರು ಹೋಗುವ ಮುಂದೆ ಕಂಚಗಲ್ ಬಿದಿರಿ ಸ್ವಾಮಿಗಳವರು ನಾನು ಇಂಥ ಪಟ್ಟಾಧ್ಯಕ್ಷರಿಗೆ ನಾನು ಕಲಿಸಿ ಹೋಗ್ತೇನೆ ಅಂತ ತಿಳ್ಕೊಂಡು ಅವರಿಗೆ ಈ ಎಲ್ಲಗಳನ್ನು ಯೋಗ ಇವನ್ನೆಲ್ಲವನ್ನೂ ಅವರಿಗೆ ಕಲಿಸಿ ಹೋಗಿರ್ತಕ್ಕಂಥವ್ರು ಪ್ರಭುಕುಮಾರ್ ಪಟ್ಟಾಧ್ಯಕ್ಷರು. ಅದನ್ನು ಕೂಡ ಸಿಂದಗಿ ಅಜ್ಜವರು ಬರ್ತಕ್ಕಂತಹ ಅನೇಕ ಇಂಥ ಒಂದು ಪಾಠಶಾಲೆ ನಡಿಬೇಕಾಯಿತು ಅಂತಂದರೆ ಅವರ ಒಂದು ಮಾರ್ಗದರ್ಶನ. ಇಲ್ಲಿ ಪಾಠಶಾಲೆ ಮಾಡೋಕ್ಕೆ ಮುಂಚೆ ಅವರು ಜಂಗಮ ಮಕ್ಕಳನ್ನು ಉದ್ಧಾರ ಮಾಡುವ ಸಲುವಾಗಿ ಇಲ್ಲಿ ಆಯುರ್ವೇದ ಔಷಧಗಳನ್ನು ಅಜ್ಜರು ಕೊಡ್ತಾಯಿದ್ದರು. ಭಕ್ತರಿಗೆ ತ್ರಿಫಲಾಚೂರ್ಣ ಅಂತದ್ದು, ತ್ರಿಫಲಾಚೂರ್ಣ, ನೆಲ್ಲಿಕಾಯಿ, ಕಾರಿಕಾಯಿ, ಹಳ್ಳಿಕಾಯಿ ಇವನ್ನು ಪುಡಿ ಮಾಡಿ ಅದನ್ನು ಕೊಡ್ತಿದ್ದರು. ಯಾರಿಗೆ ಆರಾಮಿಲ್ಲ ಅಂತಂದ್ರೆ, ಜ್ವರ ಬಂದರೆ, ಕೆಮ್ಮು ಬಂದರೆ, ನೆಗಡಿ ಬಂದರೆ ಅದನ್ನು ಪುಡಿ ಮಾಡಿ ಅದನ್ನು 3 ಬಟ್ಟೆಗೆ ಎಷ್ಟು ಬರ್ತದೆ ಅಷ್ಟನ್ನು ಕೊಟ್ಟು ಒಬ್ಬರಿಗೆ ಮಜ್ಜಿಗೆ ಒಳಗೆ ತಗೋ ಅಂತ ಹೇಳ್ತಿದ್ರು, ಒಬ್ಬರಿಗೆ ಜೇನುತುಪ್ಪದಲ್ಲಿ ತಗೋ ಅಂತ ಹೇಳ್ತಿದ್ರು. ಅದು ಬಂದಿರತಕ್ಕಂಥದ್ದು ಅದೇ ಆ ಔಷಧ ಏನಿರ್ತದೋ ಅದು ರಾಮಬಾಣ ಇದ್ದಂಗೆ, ಅದು ಯಾವುದೇ ರೀತಿ ತೊಗೊಂಡ್ರು ಸಹಿತ ಅವರಿಗೆ ಆರಾಮ ಆಗ್ತಿತ್ತು. ಅಂಥ ಶಕ್ತಿ ಆದರೆ ಆ ತ್ರಿಫಲಾಚೂರ್ಣದಲ್ಲಿ ಇತ್ತು. ಅದನ್ನು ಕೊಡ್ತಾ ಇದ್ದರು. ಯಾರೇ ಆರಾಮಿಲ್ಲ ಅಂತ ಬಂದರೂ ಸಹಿತ ಅದನ್ನು ಕೊಟ್ಟು ಅವರಿಗೆ ಆರಾಮ ಮಾಡ್ತಿದ್ದರು. ಅಂಥ ಶಕ್ತಿ ಆ ತ್ರಿಫಲಾಚೂರ್ಣದಲ್ಲಿತ್ತು. ಅದಕ್ಕೆ ಈ ಪಾಠಶಾಲೆ ಅವರು ಎಲ್ಲೇ ಭಕ್ತರ ಮನೆಗೆ ಹೋದರೂ ಸಹಿತ ನಿಮ್ಮ ಊರೊಳಗೆ ಯಾರಾದರೂ ಬಡ ಜಂಗಮ ಹುಡುಗರು ಇದ್ದರೆ ನಮ್ಮ ಪಾಠಶಾಲೆ ಕಳಿಸ್ರಿ, ಅವರನ್ನು ಒಳ್ಳೆಯ ಶಾಸ್ತ್ರಿಯನ್ನಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅಂದು ಶಾಸ್ತ್ರಿಯನ್ನಾಗಿ ಮಾಡಿ ಕಳಿಸ್ತಾ ಇದ್ದರು. ಅದಕ್ಕೆ ಇವತ್ತು ಆ ಪಾಠಶಾಲೆ ಇವತ್ತು ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ. ಸುಮಾರು 1952ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪಾಠಶಾಲೆ ಇವತ್ತು 100 ವರ್ಷದ ಸಮೀಪ, ಇವತ್ತು 100 ವರ್ಷ ಪೂರೈಸಲಿಕ್ಕೆ ಸಮೀಪ ಹೋಗ್ತಾ ಇದೆ ಅಂತ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸುಭಾಷಿಣಿಯವರ ಆರಾಧ್ಯ ಮಠರವರು ಅವರಿಗೆ